ನಿಮ್ಮ ತ್ರಿವಿಕ್ರಮ್ ಹಾಗೇನೆ ಶಿಶಿರ್ ಅವರ ಮಧ್ಯೆ ಒಂದು ವಾದ ವಿವಾದ ನಡೆಯುತ್ತೆ. ಹ್ಮ್. ಶಿಶಿರ್ ಅವ್ರಿಗೆ ನೀವೊಂದು ಜೊಲ್ಲ ಅನ್ನುವಂತಹ ಹುಡುಗಿರಿಂದೆ ಹೋಗುವಂತಹ ಹ್ಮ್. ಜೊಲ್ ಪಾರ್ಟಿ ಅನ್ನುವಂತಹ ಒಂದು ವರ್ಡ್ ಅನ್ನು ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತ್ರಿವಿಕ್ರಮ್ ಅವರು ಒಂದು ಟಾಸ್ಕ್ ವಿಚಾರದಲ್ಲಿ ಮಾತುಕತೆ ನಡೆದಾಗ ಹೇಳ್ತಾರೆ. ಹ್ಮ್. ಸೊ ಈ ಒಂದು ಮೂಮೆಂಟ್ ಬಗ್ಗೆ ಹೇಳೋದಾದ್ರೆ ಇಲ್ಲ ಅಂದ್ರೆ ಅದು ಅವ್ರು ಹೇಳಿರೋ ಪದ ಏನಿದೆ, ಹ್ಮ್. ಸೊ ನಾನು ಅದನ್ನ ಸ್ಪಷ್ಟವಾಗಿ ಶಿಶಿರಣ್ಣಂಗೂ ಕನ್ವೆ ಮಾಡಿದ್ದೆ. ಯಾಕಂದ್ರೆ ನಾನು ಆ ತರದ ಪದಗಳನ್ನ ಬಳಸಿಲ್ಲ, ಯಾಕಂದ್ರೆ ನಮ್ ಕಡೆ ಅದನ್ನ ಬಳಸೋದಿಲ್ಲ. ಈಗ ಸಹಜವಾಗಿ ನಮ್ ನೇಟಿವ್ ಅಲ್ಲಿ ಯಾವ ಭಾಷೆ ಇರುತ್ತೆ ಆ ತರದ ಪದಗಳನ್ನ ನಾವು ಬಳಸ್ತೀವಿ. ನನಗ ಆ ವರ್ಡೇ ನಾನು ಮೊದಲನೇ ಸಲ ಕೇಳ್ತಿರೋದು. ಅವ್ರು ಒಂದ್ ಬೇರೆ ಒಂದ್ ಪದ ಹೇಳ್ತಾರೆ ಅದನ್ನ. ಸೊ ಆ ಪದ ನನಗೆ ಗೊತ್ತಿಲ್ಲ. ನಾನ್ ಆಮೇಲೆ ನಮ್ ಜೊತೆಗಿದ್ದನು ಅಣ್ಣ ಅವ್ರ ಹತ್ರ ಕೇಳ್ತೀನಿ ಅದ್ ಏನ್ ಮೀನಿಂಗು ಅಂತ. ಸುಮಾರು ಹೊತ್ತಾದ್ಮೇಲೆ ರಜತಣ್ಣ ಹೇಳ್ತಾರೆ ಅದ್ರ ಮೀನಿಂಗ್ ಇದು ಅಂತ. ನಾನು ಅದನ್ನ ಫಸ್ಟ್ ಟೈಮ್ ಕೇಳಿರ್ತೀನಿ ಆ ಪದನ. ಸೊ ಹಾಗಾಗಿ ನಾನು ಶಿಶಿರನಿಗೂ ಹೇಳಿದೆ, ಅಣ್ಣ ನಾನು ಅದನ್ನ ಬಳಸೂ ಇಲ್ಲ, ನನಗದು ಗೊತ್ತೂ ಇಲ್ಲ. ಸೊ ಹಾಗಾಗಿ ನಂಗದು ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ. ಅದಾದ್ಮೇಲೆ ಒಂದಷ್ಟು ವಾದ ವಿವಾದ ಅವ್ರ ಜೊತೆಗೂ ಆಗಿದೆ. ಆಮೇಲೆ ತ್ರಿವಿಕ್ರಮಣ್ಣನು ಶಿಶಿರಣ್ಣನ ಹತ್ರ ಮಾತಾಡಿದ್ದಾರೆ. ಆಮೇಲೆ ಅವ್ರ ನಡುವೆ ಸಾರಿ ಕೇಳಿದ್ದಾರೆ. ತುಂಬಾ ಎಲ್ಲ ಮಾತುಕತೆಗಳಾಗಿದೆ. ಸೊ ನಾನು ಆ ತರದ ಪದ ಬಳಸಿಲ್ಲ ಅನ್ನೋದು ನಾನು ಬಹಳ ಸ್ಪಷ್ಟವಾಗಿ ಶಿಶಿರಣ್ಣಗೆ ಹೇಳಿದ್ದೆ, ನಂಗೆ ಅದು ಗೊತ್ತೂ ಇಲ್ಲ ಅನ್ನೋದು. ಸೊ ಕೆಲವು ಸಲ ಏನಾಗುತ್ತೆ ಗೊತ್ತಾ, ಬೇರೆ ಯಾವ್ದೋ ಸಂಗತಿ ಯಾವ್ದೋ ಸಂದರ್ಭದಲ್ಲಿ ಯಾರೋ ಏನೋ ಹೇಳಿರ್ತಾರೆ. ಸೊ ಅದನ್ನ ಇನ್ ಜನರಲ್ ನಾವು ಹೀಗೆ ಕುತ್ಕೊಂಡ್ ಮಾತಾಡುವಾಗ ಅವ್ರ ಅವತ್ ಹಂಗ ಅಂದಿದ್ರು ಅಂತೇನೋ ಅಂದಿದ್ರು ಕೂಡ ಅದ್ ಇವ್ರಿಗೆ ಯಾವ್ದೋ ತರ ಕೇಳಿಸಿ ಅವ್ರ ಬೇರೆಯವ್ರ ಹತ್ರ ಹೋಗಿ ಇನ್ನೇನೋ ಹೇಳೋದು. ಬಿಗ್ ಬಾಸ್ ಮನೇಲಿ ಅತಿ ಹೆಚ್ಚು ನಡೆಯೋದು ಹಿಂಗೇನೆ. ಸಿಕ್ಕಾಪಟ್ಟೆ ಅವ್ರು ಹಂಗ ಅಂದ್ರಂತೆ. ನನ್ನ ತ್ರಿವಿಕ್ರಮಣ್ಣನ ನಡುವೆ ಜಗಳ ಆಗೋದಕ್ಕೆ ಕಾರಣವೇ ಹಾಗೆ. ಯಾರೋ ಮಂಜಣ್ಣ ಗೌತಮಿ ಅವ್ರಿದ್ದಾಗ ತ್ರಿವಿಕ್ರಮಣ್ಣ ನನ್ ಬಗ್ಗೆ ಏನೋ ಹೇಳಿದ್ರು ಅನ್ನೋದನ್ನ ಮಂಜಣ್ಣ ಕೇಳಿಸ್ಕೊಂಡ್ ಬಂದ್ ನನ್ನ ಹತ್ರ ಹೇಳಿ ನಾನ್ ತ್ರಿವಿಕ್ರಮಣ್ಣನ ಹತ್ರ ಜಗಳ ಮಾಡಿದ್ದೆ. ಹಂಗಾಗು 2 ವಾರ ಮಾತ್ ಬಿಟ್ಟಿದ್ವಿ ನಾವು. ಸೊ ಆ ತರ ಈ ಬಿಗ್ ಬಾಸ್ ಮನೇಲಿ ತುಂಬಾ ಆಗತ್ತೆ. ಕೆಲವು ಸಲ ಕೇಳಿಸ್ಕೊಳ್ಳೋ ತಪ್ಪಾಗಿರುತ್ತೆ, ಇನ್ ಕೆಲವು ಸಲ ನಾವ್ ಹೇಳಿದ್ ಬೇರೆ ಏನೋ ತರ ಕೇಳುತ್ತೆ. ಸೊ ಅದಕ್ಕೆ ಯಾರು ಏನು ಹೇಳೋದಕ್ ಆಗೋದಿಲ್ಲ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.